ಇದುವರೆಗೆ ಎಲ್ಲ ಸರಿಯಾಗೇ ಇದೆ. ಸುಧಾ, ನಾನಿಲ್ಲಿ ಇನ್ನು ಹೆಚ್ಚು ದಿನ ಇರಕ್ಕಾಗೋದಿಲ್ಲ. ಹೇಗಿದ್ರು ಒಂದೆರಡು ದಿವಸ ಬಿಟ್ಟು ನಿಮ್ಮ ಅಣ್ಣ ಬರ್ತಾನೆ, ಆಗ ನಾನು ಹೋಗ್ತೀನಿ. ನಿನ್ನ ಭವಿಷ್ಯದ ಬಗ್ಗೆ ನೀನೇ ಯೋಚನೆ ಮಾಡಬೇಕು ಸುಧಾ. ನಾನು ಸ್ವಲ್ಪ ಮೇಲಿರ್ತೀನಿ. ಹಲೋ, ನಾನ್ ಸುಧಾ ಮಾತಾಡ್ತಿರೋದು. ಹಲೋ ಸುಧಾ, ನಿನ್ನ ಗಂಡ ಸತ್ತಿರೋದು ನಿಜವಾಗಿಯೂ ದುಃಖದ ವಿಷಯ. ಆದ್ರೆ ಬಂಗಾಲ ಕೊಲ್ಲೆಯಲ್ಲಿ ಬೀಳದೆ ನಿಮ್ಮ ಎಸ್ಟೇಟ್ ಹತ್ರ ಇರುವ ಹಾಳ್ಬಾವಿಯಲ್ಲಿ ಸತ್ತು ಬಿದ್ದಿರುವುದು ನನಗೆ ಸಂತೋಷದ ವಿಷಯ. ಯಾಕೆ ನನ್ನ ಸಂತೋಷದ ವಿಷಯ ನಿನಗೆ ದುಃಖದ ವಿಷಯವಾಯ್ತಾ? ದುಃಖ ಯಾಕೆ? ಇಷ್ಟೊಂದು ಪ್ರಾಪರ್ಟಿ ಸಿಗ್ತಾ ಇದೆಯಲ್ಲ, ಇನ್ಶೂರೆನ್ಸ್ ಕಾಂಪನ್ಸೇಷನ್ ಎಲ್ಲ ಬರುತ್ತದಲ್ಲ ಲಕ್ಷಗಳಲ್ಲಿ. ಅದರಲ್ಲಿ ನನಗೂ ಸ್ವಲ್ಪ ಕೇವಲ 2 ಲಕ್ಷ. ಈ ವಿಷಯ ನೀನಂತೂ ಪೊಲೀಸರಿಗೆ ತಿಳಿಸೋಕ್ಕಾಗಲ್ಲ. ನಾನೇ ತಿಳಿಸಿದ್ರೆ ನಿನಗೆ ತೊಂದರೆ. ಶಿಕ್ಷೆ ಏನು ಗೊತ್ತಾ? 10 ರಿಂದ 14 ವರ್ಷ ಜೈಲು, ಇಲ್ಲ ಬಹುಶಃ ಮರಣದಂಡನೆ. ನಾನು ಪೊಲೀಸರಿಗೆ ತಿಳಿಸಬಾರದಂತಲೇ ಈ 2 ಲಕ್ಷ ರೂಪಾಯಿಗಳು. ಎಲ್ಲ ಕೇಳಿಸ್ಕೊಂಡೆ. ವಿ ಆರ್ ಇನ್ ಟ್ರಾವೆಲ್ ನಾವು. ಯಾರೋ ನಮ್ಮ ಚಟುವಟಿಕೆಗಳನ್ನ ಮೊದಲಿಂದ ಗಮನಿಸ್ತಾ ಇದ್ದಾರೆ. ಆ ಕತ್ಲಲ್ಲಿ ಭಾವಿ ಹತ್ರ ನಮ್ಗಿಂತ ಮುಂಚೆ ನಮಗ್ ಗೊತ್ತಾಗದ ಹಾಗೆ ಯಾರಿರ್ಬಹುದು? ಅವನು ಯಾರೇ ಆಗಿರ್ಲಿ, ಅವನು ನಮ್ಗೆ ಬಹಳ ಅಪಾಯಕಾರಿ. ಫೋನ್ನಲ್ಲಿ ಈ ಮೊದಲು ಈ ತರ ಧ್ವನಿ ನಾನು ಕೇಳೇ ಇರ್ಲಿಲ್ಲ. ಅವನು ಧ್ವನಿ ಬದಲಾಯಿಸಕ್ ಪ್ರಯತ್ನ ಮಾಡ್ತಾ ಇದ್ದ ಅನ್ನಿಸ್ತು. ಬಹುಶಃ ಮೌತ್ ಪೀಸ್ ಮೇಲೆ ಒಂದ್ ಬಟ್ಟೆ ಇಟ್ಟು ಮಾತಾಡಿರ್ಬೋದು. ಅವನು ನಾವು ಮಾಡಿದ್ದೆಲ್ಲ ನೋಡಿರ್ಲೇಬೇಕಾ? ಅಥವಾ ಅಂದ್ರೆ ವಿಷಯ ಗೊತ್ತಿದ್ರು ಬ್ಲಾಕ್ ಮೇಲ್ ಮಾಡಬಹುದಲ್ಲ? ಶಶಿಧರ್, ನೋ, ಐ ಡೋಂಟ್ ಬಿಲೀವ್ ಇಟ್. ಡು ಯು ರಿಯಲಿ ಥಿಂಕ್ ಸೋ? ಯಾಕಾಗ್ಬಾರ್ದು? ದುಡ್ಡು ಮನುಷ್ಯನ ಮನಸ್ಸನ್ನ ಬದಲಾಯಿಸಬಹುದು. ಇಲ್ಲ ಸುಧಾ, ನೀನು ತಪ್ಪು ಲೆಕ್ಕಾಚಾರ ಹಾಕ್ತಾ ಇದೆಯಾ. ಶಶಿಧರ್ ಅಂತ ಮನುಷ್ಯ ಅಂತ ನನಗನ್ಸಲ್ಲ. ಅದಲ್ಲದೆ ಈಗಲೂ ಆಸ್ಪತ್ರೆಯಲ್ಲೇ ಇದ್ದಾನೆ. ಈಗಲೂ ಡಿಸ್ಚಾರ್ಜ್ ಆದ್ರೂ ಆಗಿರಬಹುದು. ಕಾಂಟ್ಯಾಕ್ಟ್ ಮಾಡಿ ನೋಡು. ಹಲೋ, ಸ್ವಲ್ಪ ಸಂಜಯ್ ಗಾಂಧಿ ಮೆಮೋರಿಯಲ್ ಹಾಸ್ಪಿಟಲ್ ಕೊಡ್ತೀರಾ ಮೇಡಮ್? ಹಾ, ಹಲೋ ಮೇಡಮ್, ಸ್ವಲ್ಪ ವಾರ್ಡ್ ನಂಬರ್ 34 ಮಿಸ್ಟರ್ ಶಶಿಧರ್ ಅವ್ರನ್ನ ಕನೆಕ್ಟ್ ಮಾಡ್ತೀರಾ? ಹಾ, ಏನು ಎಷ್ಟು ಗಂಟೆ ಡಿಸ್ಚಾರ್ಜ್ ಆದ್ರು? ಸ್ವಲ್ಪ ಮನೆಗೆ ಫೋನ್ ಮಾಡಿ ನೋಡು. 21423. ಹಲೋ, ನಾನು ಶಶಿಧರ್ ಫ್ರೆಂಡ್ ಮಾತಾಡೋದು. ಶಶಿಧರ್ ಇದ್ದಾರಾ? ಯಾರು ಮಾತಾಡೋದು?